ಬೆಳಗಾವಿಯ ನೆಹರು ನಗರದ ಬುರುಡ್ ಕಾಲೋನಿಗೆ ಮೂಲಭೂತ ಸೌಕರ್ಯ ನೀಡದ ಹಿನ್ನೆಲೆ ಇಂದು ಬೆಳಗಾವಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ 30 ರಿಂದ 35 ವರ್ಷಗಳ ಹಿಂದೆ ಮನೆಗಳನ್ನು ನೀಡಲಾಗಿತ್ತು. ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿಲ್ಲ. ಒಳಚರಂಡಿ ಸಮಸ್ಯೆ, ರಸ್ತೆ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿದೆ. ಸ್ವಚ್ಛತೆಯಂತೂ ಮಾಯವಾಗಿದೆ. ಚುನಾವಣೆಯ ವೇಳೆ ಮಾತ್ರ ಕಾಣಿಸಿಕೊಳ್ಳುವ ಜನಪ್ರತಿನಿಧಿಗಳು ಕೇವಲ ಆಶ್ವಾಸನೆಗಳನ್ನು ನೀಡುತ್ತಾರೆ. ನಗರ ಸೇವಕರು ಮತ್ತು ಲೋಕೋಪಯೋಗಿ ಇಲಾಖೆಗೂ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ವಾರದೊಳಗೆ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಜನವರಿ 26ರಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸುತ್ತೇವೆ. ಅಲ್ಲದೆ ಮುಂದಿನ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಮೇಶ್ ಕುಡಚಿಯವರು ಶಾಸಕರಾಗಿದ್ದಾಗ ಚರಂಡಿ ನಿರ್ಮಿಸಿದ್ದರು. ಇದಕ್ಕೆ ಈಗ 30 ರಿಂದ 40 ವರ್ಷಗಳಾಗಿದ್ದವು. ಮಳೆಗಾಲದಲ್ಲಂತೂ ಇಲ್ಲಿನ ಪರಿಸ್ಥಿತಿ ಹೇಳತೀರದಾಗಿದೆ. ಕೊಳಚೆ ನಿರ್ಮೂಲನಾ ಪ್ರದೇಶವು ಅಭಿವೃದ್ಧಿಯಾಗದೆ ಮತ್ತೆ ಕೊಳಚೆಯತ್ತ ಪ್ರದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಮಹಿಳೆಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಮಳೆಗಾಲದಲ್ಲಂತೂ ಬುರುಡ್ ಕಾಲೋನಿಯ ಜನರ ಸಂಕಷ್ಟ ಹೇಳತೀರದಾಗಿದೆ. ಚರಂಡಿ, ರಸ್ತೆ, ಕುಡಿಯುವ ನೀರಿನ ಸಮಸ್ಯೆಯೊಂದಿಗೆ ಒಳಚರಂಡಿ ನೀರು ಮನೆಗೆ ನುಗ್ಗುತ್ತಿದೆ. ಮನವಿ ಸ್ವೀಕರಿಸುವ ಜನರು ಒಬ್ಬೊಬ್ಬರ ಮೇಲೊಬ್ಬರು ಬೊಟ್ಟು ಮಾಡುತ್ತಾರೆ. ಜನಪ್ರತಿನಿಧಿಗಳು ಕೇವಲ ಚುನಾವಣೆಯ ವೇಳೆ ಮಾತ್ರ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಹೊರತು ಯಾವುದೇ ಅಭಿವೃದ್ಧಿಯನ್ನು ಮಾಡೋದಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಕಳೆದ 36 ವರ್ಷಗಳಿಂದ ಕರ ತುಂಬಿದ್ದೇವೆ. ಆದರೆ ಮಹಾನಗರ ಪಾಲಿಕೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿಲ್ಲ. ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಸಂಪೂರ್ಣ ನಿರ್ಲಕ್ಷ್ಯವಾಗುತ್ತಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಮ್ಮ ಸಮಸ್ಯೆಗಳನ್ನು ಅರಿತು ಕೂಡಲೇ ಅವುಗಳನ್ನು ಪರಿಶೀಲಿಸಬೇಕೆಂದು ಆಗ್ರಹಿಸಿದರು. ನಂತರ ಈ ಕುರಿತಾದ ಮನವಿಯನ್ನ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೆಹರು ನಗರ್ ಬುರುಡ್ ಕಾಲೋನಿಯ ರಹವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ನಿವಾಸಿಗಳು ರೀ, ನಾವು ಇಲ್ಲಿ ನೆಹರು ನಗರಕ್ಕೆ ನಿಂತ 34 ವರ್ಷ ಐತಿ. ನಮ್ಗೆ ಯಾವ ಸೌಲಭ್ಯನೂ ಇಲ್ಲ. ಮೊದಲು ಯಾರವರು ರಮೇಶ್ ಕುಡ್ಚಿ ಅವರು ರೋಡ್ ಮಾಡಿ ಗಟ್ರ ಮಾಡಿ ಹೋಗಿದ್ರು. ಅವ್ರು ಮಾಡಿ 30-20 ವರ್ಷ ಆಯ್ತ್ರಿ ಸರ್. ಅವಾಗಿನಿಂದ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿಬಿಟ್ಟಾವ್ರಿ. ಗಟಾರ ಇಲ್ರಿ, ನೀರ್ ಇಲ್ರಿ, ನೀರ್ ಹೋಗಕ್ ಹಾದಿ ಇಲ್ರಿ. ನಮ್ದ ಮಳಿ ಬಂತಂದ್ರೆ ಎಲ್ಲ ಕೊಳಚಿ ಆಗ್ತೈತ್ರಿ. ಕೊಳಚಿ ಪ್ರದೇಶ ಅಂತಂದ್ರ ಕೊಳಚಿ ಪ್ರದೇಶನ ಆಗಿ ಹೋಗೈತ್ರಿ ಸರ್. ಅದು ನಿರ್ಮೂಲನೆ ಅಂತೂ ಆಗ್ಲೇ ಇಲ್ಲ ರೀ. ಅದ್ರ ಸಲುವಾಗಿ ನಾವು ಹೋರಾಟ ಮಾಡಾಕತ್ತೇವ್ರಿ ಸರ್. ಸರ್, ಇದು ಕಳೆದ 36 ವರ್ಷಗಳಿಂದ ನಾವು ಓಟ್ಗಳನ್ನ ಹಾಕ್ತಾ ಇದ್ದೀವಿ. ನಾವು ಮನೆಗಳ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಒದಗಿಸಿಕೊಡೋದು ಮಹಾನಗರ ಪಾಲಿಕೆಗೆ, ಸ್ಲಮ್ ಬೋರ್ಡ್ಗೆ ಸಾಕಷ್ಟು ಬಾರಿ ಮನೆಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವುದೇ ಆ ನಗರಕ್ಕೆ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕಾಗಿ ನಾವು ಇವತ್ತು ನೆಹರು ನಗರ ನಿವಾಸಿಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿದಾವೆ ಸರ್. ಎಲ್ಲ ಬ್ಲಾಕ್ ಆಗಿದೆ ಸರ್. ಗಟ್ರೆ ಎಲ್ಲ ಬ್ಲಾಕ್ ಆಗಿದಾವ. ರೋಡ್ ಇಲ್ಲ, ಡ್ರೈನೇಜ್ ಏನು ಎಲ್ಲ ಬ್ಲಾಕ್ ಆಗಿದೆ ಸರ್. ಹೀಗಾಗಿ ಜನರಿಗೆ ಅಲ್ಲಿ ವಾಸ ಮಾಡೋದಕ್ಕ ತೊಂದರೆ ಆಗ್ತಾ ಇದೆ. ಆದ್ರಿಂದ ಈ ಮಾನ್ಯ ಅಧಿಕಾರಿಗಳು ಈ ಸಮಸ್ಯೆನ MLA ಸಾಹೇಬ್ರು ಎಲ್ಲರೂ ಕೂಡಿ ಆ ನಗರದ ಒಂದು ಸಮಸ್ಯೆನ ಬಗೆಹರಿಸಿಕೊಡ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ನನ್ನ ಹೆಸರು ಫಕೀರಪ್ಪ ತಳವಾರ್, ಸ್ಲಂ ಜಿಲ್ಲಾಧ್ಯಕ್ಷರು ಬೆಳಗಾವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.